ಬ್ಯೂಟಿಫುಲ್ ಲೊಕೇಶನ್ ಅಲ್ಲಿ 5 BHK 3 ವಿಲ್ಲಾ ತಂದಿದ್ದೀನಿ ನಿಮ್ಗೋಸ್ಕರ. ಬ್ಯಾಕ್ ಸೈಡ್ ಕಾಣಿಸ್ತಾ ಇರೋದೇ ಪ್ರಾಪರ್ಟಿ 30 ರೋಡ್ ಬರುತ್ತೆ, ಒಳಗಡೆ 40 ಬರುತ್ತೆ. 7 ಅಡಿಗೆ 30 ಅಡಿ ಮಾರ್ಜಿನ್ ಲ್ಯಾಂಡ್ ಬರುತ್ತೆ ನಿಮ್ಗೆ ಇಲ್ಲಿಂದಾನೆ ಎಲ್ಲ ಫ್ಲೋರ್ಗೂ ಲಿಫ್ಟ್ ಆಕ್ಸೆಸ್ ಇದೆ. ನಿಮ್ಗೆ ಇಲ್ಲಿ ಬಾರ್ ಕೌಂಟರ್ ಮಾಡ್ಕೊಡ್ತಾರೆ, ಅದಕ್ಕೆ ಸ್ಪೇಸ್ ಬಿಟ್ಟಿದ್ದಾರೆ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, N9 ಪ್ರಾಪರ್ಟಿಗೆ ಸ್ವಾಗತ. ಬ್ಯೂಟಿಫುಲ್ ಲೊಕೇಶನ್ ಅಲ್ಲಿ 30/40 ಈಸ್ಟ್ ಫೇಸಿಂಗ್ ಸೈಟ್ ಅಲ್ಲಿ 5 BHK +1 ಇದು ಹೋಮ್ ಥಿಯೇಟರ್ ರೂಮು. 5 BHK 3 ವಿಲ್ಲಾ ತಂದಿದ್ದೀನಿ ನಿಮ್ಗೋಸ್ಕರ. ಬ್ಯಾಕ್ ಸೈಡ್ ಕಾಣಿಸ್ತಾ ಇರೋದೇ ಪ್ರಾಪರ್ಟಿ. ಇದು 30 ರೋಡ್ ಬರುತ್ತೆ, ಒಳಗಡೆ 40 ಬರುತ್ತೆ. ಈ ಪ್ರಾಪರ್ಟಿ ವಿಶೇಷ ಏನು ಅಂದ್ರೆ ಇದರಲ್ಲಿ ನಿಮ್ಗೆ 7 ಅಡಿ ಮಾರ್ಜಿನ್ ಲ್ಯಾಂಡ್ ಸಿಗುತ್ತೆ. 7/30 ಮಾರ್ಜಿನ್ ಲ್ಯಾಂಡ್ ಸಿಗುತ್ತೆ. ಇದ್ರ ಲೊಕೇಶನ್ ವಿಷಯಕ್ಕೆ ಬಂದ್ರೆ ಪೂರ್ತಿ ವಿಡಿಯೋ ನೋಡಿ, ಲಾಸ್ಟ್ ಅಲ್ಲಿ ಇದ್ರ ಲೊಕೇಶನ್ ಇದ್ರ ಡೀಟೇಲ್ ತಿಳಿಸ್ಕೊಡ್ತೀನಿ. ಇದು ಫ್ರಂಟ್ ಎಲಿವೇಶನ್ ಬರುತ್ತೆ. ನಿಮ್ಗೆ ಫ್ರಂಟ್ ಎಲಿವೇಶನ್ ನ್ಯಾಷನಲ್ ಸ್ಟೋನ್ ಕ್ಲಾಡಿಂಗ್ ಮಾಡ್ಕೊಡ್ತಾರೆ. ಇದರಲ್ಲಿ ನಿಮ್ಗೆ ಫ್ರಂಟ್ ಎಲಿವೇಶನ್ಗೆ ಇಟಾಲಿಯನ್ ಮಾರ್ಬಲ್ ಬರುತ್ತೆ, ಗ್ರೇನೈಟ್ ಸ್ಕ್ಲಾಡ್ ಮಾಡ್ಕೊಡ್ತಾರೆ. ನಿಮ್ಗೆ ಇಲ್ಲಿ ಬಾಲ್ಕನಿ ಕಾರಿಡಾರ್ಗೆಲ್ಲ SS ರೈಲಿಂಗ್ಸ್ ಟಫಾನ್ ಗ್ಲಾಸ್ ಬರುತ್ತೆ. ಕಲರ್ ಕಾಂಬಿನೇಷನ್ ಬ್ಯೂಟಿಫುಲ್ ಪೇಂಟ್ ಮಾಡಿಸ್ಕೊಡ್ತಾರೆ. ನಿಮ್ಗೆಲ್ಲ ಇಲ್ಲೆಲ್ಲ ಗ್ರೇನೈಟ್ ಸ್ಕ್ಲಾಡ್ ಆಗುತ್ತೆ. ನಿಮ್ಗೆ ಸೆಕ್ಯೂರಿಟಿ ರೀಸನ್ಗೋಸ್ಕರ CC ಕ್ಯಾಮ್ರಾ ಆ ಸೈಡು ಈ ಸೈಡು CC ಕ್ಯಾಮ್ರಾ ಹಾಕೊಡ್ತಾರೆ. ಈ ಪ್ರಾಪರ್ಟಿ ಮುಂದೆನೆ ನಿಮ್ಗೆ 30 ಫೀಟ್ ರೋಡ್ ಬರುತ್ತೆ. ಈ ಪ್ರಾಪರ್ಟಿನ ಜಸ್ಟ್ ನಿಮ್ಗೆ ಆಪೋಸಿಟ್ ಕಾಣಿಸ್ತಾ ಇರೋದೇ ಬನಶಂಕರಿ 6 ಸ್ಟೇಜು 80 ಫೀಟ್ ರೋಡ್ ಬರುತ್ತೆ. ಈ ಪ್ರಾಪರ್ಟಿಯಿಂದ ಸೀದಾ ಹೋಗಿ ರೈಟ್ ತಗೊಂಡು ಹೋದ್ರೆ ಜಸ್ಟ್ 1 ಕಿಲೋಮೀಟರ್ ಹೋದ್ರೆ ನಿಮ್ಗೆ ಕನಕಪುರ ರೋಡ್ ಸಿಗುತ್ತೆ. ಈ ಪ್ರಾಪರ್ಟಿಯಿಂದ ನಿಮ್ಗೆ 2 ಮೆಟ್ರೋ ಸ್ಟೇಷನ್ ಕನೆಕ್ಟಿವಿಟಿ ಇದೆ. ಒಂದು ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಸಿಗುತ್ತೆ, ಒಂದು ತಲಗಟ್ಪುರ ಮೆಟ್ರೋ ಸ್ಟೇಷನ್ ಸಿಗುತ್ತೆ. ಈ ಪ್ರಾಪರ್ಟಿ ನಿಮ್ಗೆ ನೋಡಿ, ಇಲ್ಲಿ ಇದೇ ರೋಡಲ್ಲಿ ಸೀದಾ ಹೋಗಿ ಲೆಫ್ಟ್ ತಗೊಂಡೋದ್ರೆ ಸೋಂಪುರ ಟೋಲು ಮೈಸೂರು ರೋಡ್ಗೆ ಕನೆಕ್ಟಿವಿಟಿ ಇದೆ. ಜಸ್ಟ್ 2.5 ಕಿಲೋಮೀಟರ್ ಆಗುತ್ತೆ. ಇದೇ ರೋಡಲ್ಲಿ ನಿಮ್ಗೆ ಮುಂದೆ ಹೋಗಿ ರೈಟ್ ತಗೊಂಡೋದ್ರೆ ಎದುರುಗಡೆ ಕಾಣಿಸ್ತಾ ಇದೆ ನೋಡಿ, ಪ್ರೆಸಿಡೆನ್ಸಿ ಸ್ಕೂಲ್ ಬರುತ್ತೆ. ಜಸ್ಟ್ 1 ಮಿನಿಟ್ ವಾಕಬಲ್ ಡಿಸ್ಟೆನ್ಸ್ ಇದೆ. ಇದೇ ರೋಡಲ್ಲಿ ಮುಂದೆ ಹೋಗಿ ರೈಟ್ ತಗೊಂಡು ಲೆಫ್ಟ್ ತಗೊಂಡೋದ್ರೆ NPS ಸ್ಕೂಲ್, ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಬರುತ್ತೆ. ಜಸ್ಟ್ 500 ಮೀಟರ್ ಇದೆ. ನಿಮ್ಗೆ ಇಲ್ಲಿ ಬಸ್ ಕನೆಕ್ಟಿವಿಟಿಗೆ ಬಂದ್ರೆ ಈ ಪ್ರಾಪರ್ಟಿ ಎದುರುಗಡೆ ಶ್ರೀ ಕನ್ವರ್ಷನ್ ಹಾಲ್ ಇದೆ, ಅದು ಎದುರುಗಡೆ ನಿಮ್ಗೆ ಬಸ್ ಸ್ಟಾಪ್ ಸಿಗುತ್ತೆ. ಇದೆಲ್ಲ ಪ್ಯೂರ್ಲಿ ರೆಸಿಡೆನ್ಷಿಯಲ್ ಲೊಕೇಶನ್ ಅಲ್ಲಿ ಲೊಕೇಟ್ ಆಗಿದೆ. BDA ಪ್ರಾಪರ್ಟಿ ಬರುತ್ತಿದ್ದು. ಹೀಗೆ ಬನ್ನಿ, ಇದು ಕಾರ್ ಎಂಟ್ರಿ ಬರುತ್ತೆ. ನಿಮ್ಗೆ ಸೇಫ್ಟಿಗೆ ನಿಮ್ಗೆ 10 ಫೀಟ್ ಕಾಂಪೌಂಡ್ ವಾಲ್ ಹಾಕಿದ್ದಾರೆ. ಇಲ್ಲಿ ನಿಮ್ಗೆ ರಿಮೋಟ್ ಕಂಟ್ರೋಲ್, ಬಯೋಮೆಟ್ರಿಕ್ ಗೇಟ್ ಬರುತ್ತೆ, ಫಿಂಗರ್ಸ್ ಇರುತ್ತೆ, ಲಾಕ್ ಸಿಸ್ಟಮ್ ಮಾಡಿದ್ದಾರೆ. ಅಲ್ಲಿ ನಿಮ್ಗೆ CC ಕ್ಯಾಮ್ರಾ ಬರುತ್ತೆ, ಫೇಸ್ ರೀಡರ್ ಬರುತ್ತೆ, ಸ್ಲೈಡಿಂಗ್ ಡೋರ್ ಬರುತ್ತೆ. ಇದು ಹೀಗೆ ಬನ್ನಿ, ಇದು ಪೂರ್ತಿ ಗ್ರೌಂಡ್ ಫ್ಲೋರ್ ಪೂರ್ತಿ ನಿಮ್ಗೆ ಕಾರ್ ಪಾರ್ಕಿಂಗ್ ಸ್ಪೇಸ್ ಬರುತ್ತೆ. ನಿಮ್ಗೆ ಎಂಟ್ರೆನ್ಸ್ ಅಲ್ಲೇ ಇಲ್ಲಿ ಓನ್ ಬೋರ್ ಬರುತ್ತೆ. ಓನ್ ಬೋರ್ ಇದೆ, ಕಾವೇರಿ ಸಂಪ್ ಇದೆ. ನಿಮ್ಗೆ ಈ ಸೈಡು ಕಾವೇರಿ ಮೀಟರ್ ಆಲ್ರೆಡಿ ಬಂದಿದೆ, ಮೀಟರ್ ಫಿಟ್ ಮಾಡ್ಕೊಡ್ತಾರೆ. ಇದೆಲ್ಲ ಹೆವಿ ಬೀಮ್ ಪಿಲ್ಲರ್ ಕನ್ಸ್ಟ್ರಕ್ಷನ್ ಬರುತ್ತೆ. ನಿಮ್ಗೆ ಫ್ಲೋರಿಂಗ್ ಎಲ್ಲ ಹ್ಯಾಂಡ್ ಸ್ಕಿಡ್ ಲಬ್ಬರ್ ಮ್ಯಾಟ್ ಫಿನಿಶಿಂಗ್ ಟೈಲ್ಸ್ ಬರುತ್ತೆ. ಇದಕ್ಕೆ ನಿಮ್ಗೆ ಇಲ್ಲಿ ಸ್ಮಾಲ್ ಗಾರ್ಡನ್ ಮಾಡ್ಕೊಡ್ತಾರೆ.
ಹೀಗೆ ಬನ್ನಿ, ಇಲ್ಲಿ 7 ಅಡಿಗೆ 30 ಅಡಿ ಮಾರ್ಜಿನ್ ಲ್ಯಾಂಡ್ ಬರುತ್ತೆ ನಿಮ್ಗೆ. ಇದು ಬೀಡೇಜಿಂದ ಎಕ್ಸ್ಟ್ರಾ ಲ್ಯಾಂಡ್ ಸಿಗುತ್ತೆ ನಿಮ್ಗೆ. ಪೇಪರ್ ಅಲ್ಲಿ ನಿಮ್ಗೆ 30/40 ಇದೆ, ಆದ್ರೆ ಮಾರ್ಜಿನ್ ಲ್ಯಾಂಡ್ ಸೇರಿದ್ರೆ ಈ ಪ್ರಾಪರ್ಟಿಗೆ ಸಂಬಂಧಪಟ್ಟಿದ್ದು 30/47 ಬರುತ್ತೆ. ನಿಮ್ಗೆ 210 ಅಡಿ ಎಕ್ಸ್ಟ್ರಾ ಲ್ಯಾಂಡ್ ಸಿಗುತ್ತೆ. ಈ ಲೈನ್ ಅಲ್ಲಿ ಎಲ್ಲಾರ್ಗು ಅದು ಮಾರ್ಜಿನ್ ಲ್ಯಾಂಡ್ ಸಿಗುತ್ತೆ, ಎಲ್ಲರಿಗೂ ರಿಜಿಸ್ಟರ್ ಆಗ್ತಾ ಇದೆ, ಲೀಗಲ್ ಆಗಿ ಬರುತ್ತೆ. 30/47 ಬರುತ್ತೆ. ಇಲ್ಲಿ ನಿಮ್ಗೆ ಲ್ಯಾಂಡ್ಸ್ಕೇಪಿಂಗ್ ಬರುತ್ತೆ. ಇಲ್ಲಿ ಸ್ಮಾಲ್ ಗಾರ್ಡನ್ ಮಾಡ್ಕೋಬಹುದು ನೀವು. ಇಲ್ಲಿ ಗಾರ್ಡನ್ಗೆ ಸುತ್ತ ಲೈಟ್ ಪಾಯಿಂಟ್ಸ್ ಮಾಡಿದ್ದಾರೆ, ವಾಟರ್ ಕನೆಕ್ಷನ್ ಇದೆ. ಸುತ್ತ ಪ್ರಾಪರ್ಟಿ ಸುತ್ತ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ ನಿಮ್ಗೆ. ಪ್ರಾಪರ್ಟಿ ಸುತ್ತ 2 ಫೀಟ್ ಸೆಟ್ ಬ್ಯಾಕ್ ಇದೆ. ನಿಮ್ಗೆ ಆರಾಮಾಗಿ ಒಂದು 4 ಕಾರು ಎಂತ ದೊಡ್ಡ ದೊಡ್ಡ ಕಾರ್ ಆದ್ರೂ ಇಲ್ಲಿ ಪಾರ್ಕಿಂಗ್ ಮಾಡ್ಬೋದು ನೀವು. ಅಷ್ಟು ವಿಶಾಲವಾಗಿದೆ ಪಾರ್ಕಿಂಗ್ ಸ್ಪೇಸ್. ಇಲ್ಲಿ ನಿಮ್ಗೆ ಕಾರ್ ವಾಷಿಂಗ್ಗೆ ಟ್ಯಾಪ್ಸ್ ಇದೆ, ಟ್ಯಾಪ್ ಹಾಕೊಡ್ತಾರೆ ಇಲ್ಲಿ. ಇಲ್ಲಿ ನಿಮ್ಗೆ ಎಲೆಕ್ಟ್ರಿಸಿಟಿ ಪ್ಯಾನಲ್ ಬೋರ್ಡ್ ಬರುತ್ತೆ, ಇಂಡಿವಿಜುವಲ್ ಮೀಟರ್ ಪ್ರಾವಿಷನ್ ಮಾಡ್ಕೊಡ್ತಾರೆ ನಿಮ್ಗೆ. ಇಲ್ಲಿಂದಾನೆ ಎಲ್ಲ ಫ್ಲೋರ್ಗೂ ಲಿಫ್ಟ್ ಆಕ್ಸೆಸ್ ಇದೆ. ನೀವು ಇದು ನೋಡ್ಬೋದು, ಇಟಾಲಿಯನ್ ಮಾರ್ಬಲ್ ಸ್ಕ್ಲಾಡ್ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ ಎಲ್ಲ ಫ್ಲೋರ್ಗೂ ಇಲ್ಲಿಂದ ಲಿಫ್ಟ್ ಆಕ್ಸೆಸ್ ಇದೆ. ಹೀಗೆ ಬನ್ನಿ, ಇಲ್ಲಿ ನಿಮ್ಗೆ ಸಿಲಿಂಡರ್ ಇಡಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ 4 ಸಿಲಿಂಡರ್ ಇಟ್ಕೋಬಹುದು ನೀವು. ಅದಕ್ಕೆ ಸೇಫ್ಟಿಗೆ ಗ್ರಿಲ್ ಮಾಡಿಸ್ಕೊಡ್ತಾರೆ. ಈ ಪ್ರಾಪರ್ಟಿ ಫಸ್ಟ್ ಫ್ಲೋರ್ ಎಂಟ್ರಿ ಬರುತ್ತೆ. ಇದು ನಿಮ್ಗೆ 3.5 ಫೀಟ್ ಬಿಟ್ಟಿದ್ದಾರೆ. ಇದೆಲ್ಲ ಗ್ರೇನೈಟ್ಸ್ ಆಂಟಿಸ್ಕಿಟ್ ಟೈಲ್ಸ್ ಗ್ರೇನೈಟ್ ಬರುತ್ತೆ. ಇದು ನಿಮ್ಗೆ ಲಪೋತ್ರ ಆಂಟಿಸ್ಕಿಟ್ ಗ್ರೇನೈಟ್ ಹಾಕೊಡ್ತಾರೆ. ಇದಕ್ಕೆ ಸೈಡ್ ರೇಲಿಂಗ್ಸ್ ಬರುತ್ತೆ ನಿಮ್ಗೆ, SS ರೇಲಿಂಗ್ಸ್ ಬರುತ್ತೆ. ಇದೆಲ್ಲ ಗ್ರೇನೈಟ್ ಸ್ಕ್ಲಾಡ್ ಮಾಡ್ಕೊಡ್ತಾರೆ ನಿಮ್ಗೆ. ಎಲಿವೇಶನ್ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಈ ಪೂರ್ತಿ ಕಾರಿಡಾರ್ಗೆ ನಿಮ್ಗೆ ಗ್ರೇನೈಟ್ ಸ್ಕ್ಲಾಡ್ ಮಾಡ್ಕೊಡ್ತಾರೆ. ಇಲ್ಲಿ ನಿಮ್ಗೆ SS ರೇಲಿಂಗ್ಸ್ ಟಫಾನ್ ಗ್ಲಾಸ್ ಬರುತ್ತೆ. ನಿಮ್ಗೆ ಆಸ್ ಪರ್ ವಾಸ್ತು ದೇವ್ ಮೂಲೆಯಲ್ಲೇ ಮೇನ್ ಡೋರ್ ಇಟ್ಟಿದ್ದಾರೆ. ಇದು ಈಸ್ಟ್ ದೇವ್ ಮೂಲೆ ಬರುತ್ತೆ, ಈಸ್ಟ್ ಫೇಸಿಂಗ್ ಬರುತ್ತೆ. ಹೆವಿ ಥಿಕ್ನೆಸ್ ಟೀಕುಡ್ ಅಪ್ ಟು ನಿಮ್ಗೆ 8 ಫೀಟ್ ವರೆಗೂ 5/8 ಹೆವಿ ಥಿಕ್ನೆಸ್ ವಾಸ್ಕಲ್ ಇಟ್ಟಿದ್ದಾರೆ. ವೆಂಟಿಲೇಷನ್ಗೆ ಒಂದು ಕಿಟಕಿ ಇಟ್ಟಿದ್ದಾರೆ ಈ ಸೈಡ್. ಹೀಗೆ ಬನ್ನಿ, ಈ ಪ್ರಾಪರ್ಟಿ ವಿಶೇಷ ಏನು ಅಂದ್ರೆ ನೀವು ಫ್ಲೋರಿಂಗ್ ನೋಡ್ಬೋದು. ಇದು ಇಂಪೋರ್ಟೆಡ್ ಇಟಾಲಿಯನ್ ಮಾರ್ಬಲ್ ಬರುತ್ತೆ. ಇದ್ರ ವಿಶೇಷ ಏನು ಅಂದ್ರೆ ನಿಮ್ಗೆ 10 ಲೇಯರ್ ಡೈಮಂಡ್ ಕೋಟಿಂಗ್ ಬರುತ್ತೆ. ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ 3 ಕೋಟಿಂಗು ಪಾಲಿಶ್ ಮಾಡ್ಕೊಡ್ತಾರೆ. ಇದು ಗ್ಲಾಸ್ ಫಿನಿಶಿಂಗ್ ಬರುತ್ತೆ. ಎಲ್ಲ ಪೂಜೆ ಎಲ್ಲ ಆದ್ಮೇಲೆ ನಿಮ್ಗೆ 7 ಕೊಟ್ಟು ಪಾಲಿಶ್ ಮಾಡ್ಕೊಡ್ತಾರೆ. ಇದು ಗ್ಲಾಸ್ ಫಿನಿಶಿಂಗ್ ಬರುತ್ತೆ. ಇದು ನಿಮ್ಗೆ ಲಿವಿಂಗ್ ಸ್ಪೇಸ್ ಬರುತ್ತೆ, ತುಂಬಾ ವಿಶಾಲವಾಗಿದೆ ಲಿವಿಂಗ್ ಸ್ಪೇಸು. ಇಲ್ಲಿ ನಿಮ್ಗೆ ಕ್ರಾಸ್ ವೆಂಟಿಲೇಷನ್ ಇದೆ. ಈ ಸೈಡ್ ಕ್ರಾಸ್ ವೆಂಟಿಲೇಷನ್ ಇದೆ. ಈ ಮನೆಗೆ ಇಟಾಲಿಯನ್ ಮಾರ್ಬಲ್ ಬರುತ್ತೆ. ಫುಲ್ ಬಿಲ್ಡಿಂಗು ಟೀಕುಡ್ಡೇ ಬರುತ್ತೆ. ಎಲ್ಲ ಒಳ್ಳೆ ಸ್ಟ್ಯಾಂಡರ್ಡ್ ಟೀಕುಡ್ ಫಿನಿಶಿಂಗ್ ಹಾಕೊಡ್ತಾರೆ. ಇಲ್ಲಿ ನಿಮ್ಗೆ ಪೂಜಾ ಬರುತ್ತೆ. ಈ ಪೂಜಾ ವಿಶೇಷ ಏನು ಅಂದ್ರೆ ಸ್ಕೈಲೈಟ್. ಮಾರ್ನಿಂಗ್ 6 ಇಂದ ಈವ್ನಿಂಗ್ 6 ವರೆಗೂ ಸ್ಕೈಲೈಟ್ ಡೈರೆಕ್ಟ್ ಆಗಿ ದೇವ್ರ ಮೇಲೆ ಬೆಳಕು ಬೀಳುತ್ತೆ. ಇದಕ್ಕೆ ಪೂಜಾಗೆ ನಿಮ್ಗೆ ಇಟಾಲಿಯನ್ ಮಾರ್ಬಲ್ ಸ್ಕ್ಲಾಡ್ ಮಾಡಿದ್ದಾರೆ. ಇಲ್ಲಿ ಮಂಟಪ ಬರುತ್ತೆ, ಟೀಕುಡ್ ವಾಸ್ಕಲ್ಲೇ ಬರುತ್ತೆ. ಸೀಲಿಂಗ್ ನೋಡ್ಬೋದು, ಪಿರಮಿಡ್ ಗ್ಲಾಸ್ ಬರುತ್ತೆ. ಇಲ್ಲಿ ನಿಮ್ಗೆ ಸೋಫಾ ಹಾಕೊಳಕ್ಕೆ ಸ್ಪೇಸ್ ಇದೆ. ಎಲ್ ಶೇಪ್ ಅಲ್ಲಿ ಸೋಫಾ ಹಾಕೋಬಹುದು ನೀವು. ಈ ಸೈಡ್ ನಿಮ್ಗೆ ಟಿವಿ ಯೂನಿಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡ್ಕೊಡ್ತಾರೆ. ಅಲ್ಲಿ ಪ್ಲಗ್ ಪಾಯಿಂಟ್ಸ್ ಇದೆ, ಕನೆಕ್ಷನ್ ಇದೆ, ಟಿವಿ ಕನೆಕ್ಷನ್ ಇದೆ. ಇಲ್ಲಿ ನಿಮ್ಗೆ ಸ್ಟೋರ್, ನೀವೇನಾರ ಸ್ಟೋರ್ ಮಾಡ್ಕೋಬಹುದು. ಎಕ್ಸಸ್ ಐಟಮ್ಗಳು ಇದ್ರೆ ಇಲ್ಲಿ ಸ್ಟೋರ್ ಮಾಡ್ಕೋಬಹುದು ನೀವು. ಇದು ಐ ರೂಫ್ ಬರುತ್ತೆ. ಲಿವಿಂಗ್ ಸ್ಪೇಸ್ ಬಂದು ಐ ರೂಫ್ ಬರುತ್ತೆ. ಅಪ್ ಟು 20 ಫೀಟ್ ಬರುತ್ತೆ ಇದು. ಇಲ್ಲಿ ಒಳ್ಳೆ ಚಾಂಡಿಲರ್ ಹಾಕೊಡ್ತಾರೆ ನಿಮ್ಗೆ, ಲೈಟಿಂಗ್ಸ್. ನಿಮ್ಗೆ ಪಾರ್ಕಿಂಗ್ ಇಂದಾನೆ ಡೈರೆಕ್ಟ್ ಲಿವಿಂಗ್ ಆಕ್ಸೆಸ್ ಇದೆ, ಲಿಫ್ಟ್ ಆಕ್ಸೆಸ್ ಇದೆ. ಇಲ್ಲಿ ನಿಮ್ಗೆ ಅಗ್ನಿ ಮೂಲೆ ಬರುತ್ತೆ. ಎಲ್ ಶೇಪ್ ಅಲ್ಲಿ ಗ್ರೇನೈಟ್ ಸ್ಲಾಬ್ ಹಾಕೊಡ್ತಾರೆ. ಇದು ಕಿಚನ್ ಬರುತ್ತೆ. ಇಲ್ಲಿ ನಿಮ್ಗೆ ಅಪ್ ಟು 10 ಫೀಟ್ ವರೆಗೂ ಟೈಲ್ಸ್ ಕ್ಲಾಡ್ ಮಾಡ್ಕೊಡ್ತಾರೆ. ಇಲ್ಲಿ ನಿಮ್ಗೆ ಚಿಮ್ನಿ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಪ್ಲಗ್ ಪಾಯಿಂಟ್ಸ್ ಇದೆ, ಸ್ಟವ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಕೆಳಗಡೆಯಿಂದಾನೆ ಗ್ಯಾಸ್ ಲೈನ್ ಇಲ್ಲಿವರೆಗೂ ಬಂದಿದೆ. ಇಲ್ಲಿ ನಿಮ್ಗೆ ಪಾತ್ರೆ ತೊಳಿಯಕ್ಕೆ ಒಂದು ಸಿಂಕ್ ಹಾಕೊಡ್ತಾರೆ. ಆಕ್ವಾಗಾರ್ಡ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡ್ಕೊಡ್ತಾರೆ. ವೆಂಟಿಲೇಷನ್ ಇದೆ. ಇಲ್ಲಿ ಫ್ರಿಡ್ಜ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ ಯುಟಿಲಿಟಿ ಬರುತ್ತೆ. ನಿಮ್ಗೆ ಅಲ್ಲಿಗೆ ಸೇಫ್ಟಿ ಗ್ರಿಲ್ ಮಾಡಿಸಿದ್ದಾರೆ. ಇಲ್ಲಿ ಸಿಂಕ್ ಹಾಕೊಡ್ತಾರೆ.
ಆಮೇಲೆ ಇಲ್ಲಿ ನಿಮ್ಗೆ ವಾಷಿಂಗ್ ಮಿಷಿನ್ ಹಾಕೊಳ್ಳೋಕೆ ಪ್ರಾವಿಷನ್ ಇದೆ, ಡ್ರೈಯರ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಇದೆ. ಹೀಗೆ ಬನ್ನಿ, ಇದು ಕುಬೇರ್ ಮೂಲೆ ಬರುತ್ತೆ, ಸೌತ್ ವೆಸ್ಟ್ ಕಾರ್ನರ್ ಬರುತ್ತೆ ಈ ಮೂಲೆ. ಇದು ಮಾಸ್ಟರ್ ಬೆಡ್ರೂಮು. ಇಲ್ಲಿ ನಿಮ್ಗೆ ವಾರ್ಡ್ರೋಬ್ಸ್ ಮಾಡ್ಕೊಳ್ಳೋಕೆ ಸ್ಪೇಸ್ ಬಿಟ್ಟಿದ್ದಾರೆ. ಈ ರೂಮ್ ಕೂಡ ತುಂಬಾ ವಿಶಾಲವಾಗಿದೆ. ವೆಂಟಿಲೇಷನ್ಗೆ ಟೀಕುಡ್ ಕಿಟ್ ಇದ್ದಾರೆ, 3 ಡೋರು. ನೀವು ಫ್ಲೋರಿಂಗ್ ನೋಡ್ಬೋದು, ಇಟಾಲಿಯನ್ ಮಾರ್ಬಲ್ ಬರುತ್ತೆ. ಇದಕ್ಕೆ ಅಟ್ಯಾಚ್ ವಾಶ್ರೂಮ್ ಬರುತ್ತೆ. ಅಪ್ ಟು 10 ಫೀಟ್ ವರೆಗೂ ಟೈಲ್ಸ್ ಕ್ಲಾಡ್ ಮಾಡಿದ್ದಾರೆ, 2x4. ವೆಂಟಿಲೇಷನ್ ಒಂದು ಕಿಟ್ ಇದ್ದಾರೆ, ಎಕ್ಸಾಸ್ಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ವಾಲ್ ಮಿಕ್ಸರ್ ಬರುತ್ತೆ, ಹೆಡ್ ಶವರ್ ಬರುತ್ತೆ, ಗೀಸರ್ ಹಾಕೊಳ್ಳೋಕೆ, ಗೀಸರ್ ಸೋಲಾರ್ ಎರಡಕ್ಕೂ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲೊಂದು ಹ್ಯಾಂಡ್ ವಾಶ್ ಬರುತ್ತೆ. ನೀವು ಫ್ಲೋರಿಂಗ್ ನೋಡ್ಬೋದು, ಇದ್ರದ್ದು ವಿತ್ ವಾಟರ್ ಪ್ರೂಫ್ ಆಂಟಿ ಸ್ಕಿಡ್ ಟೈಲ್ಸ್ ಬರುತ್ತೆ. ಇದು ವಿತ್ ವಾಟರ್ ಪ್ರೂಫ್ ಮಾಡಿಸಿದ್ದಾರೆ. ಇದೆಲ್ಲ ಒಳ್ಳೆ ಡೋರ್ಗಳು ಬರುತ್ತೆ. ನಿಮಗೆ ಗ್ರೌಂಡ್ ಫ್ಲೋರ್ ಅಲ್ಲಿ 1 ರೂಮ್ ಆಯ್ತು. ಮೇಲ್ಗಡೆ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರ್ ಅಲ್ಲಿ 2 ರೂಮ್ಸ್ ಇದೆ. ಇದು ನಿಮ್ಗೆ 3 ಫೀಟ್ ಬಿಟ್ಟಿದ್ದಾರೆ. ಇದಕ್ಕೂ ಅಷ್ಟೇ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗು. ನಿಮ್ಗೆಲ್ಲ ಇದು ಫುಡ್ ಲೈಟ್ಸ್ ಬರುತ್ತೆ, ಅದಕ್ಕೆ ಪ್ರಾವಿಷನ್ ಮಾಡಿಬಿಟ್ಟಿದ್ದಾರೆ. ಇದು ಇನ್ನ ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲಿ ಇದೆ. ಇನ್ನ ಒಂದು 2 to 3 ಮಂತ್ಸ್ ಹೋದ್ರೆ ಆಲ್ಮೋಸ್ಟ್ ಫಿನಿಶಿಂಗ್ ಮಾಡ್ಕೊಡ್ತಾರೆ. ಹೀಗೆ ಬನ್ನಿ. ಈ ಮನೆಯ ವಿಶೇಷ ಏನು ಅಂದ್ರೆ ನಿಮ್ಗೆ ಸುತ್ತ ವೆಂಟಿಲೇಷನ್ ಇಟ್ಟಿದ್ದಾರೆ, ಒಳ್ಳೆ ಗಾಳಿ ಬೆಳಕಿದೆ. ಇದು ನಿಮ್ಗೆ ಸೆಕೆಂಡ್ ಫ್ಲೋರ್ ಕಾಮನ್ ಸ್ಪೇಸ್ ಬರುತ್ತೆ. ಇದು ಇಲ್ಲಿ ನಿಮ್ಗೆ ಎಲ್ ಶೇಪ್ ಅಲ್ಲಿ SS ರೈಲಿಂಗ್ಸ್ ಟಫಾನ್ ಗ್ಲಾಸ್ ಬರುತ್ತೆ. ಒಳ್ಳೆ ವೆಂಟಿಲೇಷನ್, ಟೀಕುಡ್ ವೆಂಟಿಲೇಷನ್ ಕೊಟ್ಟಿದ್ದಾರೆ. ಐ ರೂಫ್ ಬರುತ್ತೆ. ಇಲ್ಲಿ 2 ರೂಮ್ಸ್ ಬರುತ್ತೆ. ಹೀಗೆ ಬನ್ನಿ, ಇಲ್ಲಿ ಒಂದು ರೂಮ್ ಇದೆ. ಇಲ್ಲಿವರೆಗೂ ನಿಮ್ಗೆ ಲಿಫ್ಟ್ ಆಕ್ಸೆಸ್ ಇದೆ. ಹೀಗೆ ಬನ್ನಿ, ಇದು ಸೆಕೆಂಡ್ ರೂಮ್ ಬರುತ್ತೆ, ಥರ್ಡ್ ರೂಮ್ ಬರುತ್ತೆ, ಸಾರಿ. ಇಲ್ಲಿ ನಿಮ್ಗೆ ಕ್ರಾಸ್ ವೆಂಟಿಲೇಷನ್ ಇದೆ, ತುಂಬಾ ವಿಶಾಲವಾಗಿದೆ ಈ ರೂಮು. ಇಲ್ಲಿ ನಿಮ್ಗೆ ವಾರ್ಡ್ರೋಬ್ ಮಾಡ್ಕೊಳ್ಳೋಕೆ ಸ್ಪೇಸ್ ಬಿಟ್ಟಿದ್ದಾರೆ. ಇಲ್ಲಿ ಕಿಂಗ್ ಸೈಜ್ ಕಾಟ್ ಹಾಕೋಬಹುದು ನೀವು. ಇಲ್ಲಿ ಕಿಂಗ್ ಸೈಜ್ ಕಾಟ್ಗೆ ಸ್ಪೇಸ್ ಇದೆ. ಇಲ್ಲಿ ನಿಮ್ಗೆ ವಾಕಿಂಗ್ ವಾರ್ಡ್ರೋಬ್ಸ್ ಬರುತ್ತೆ, ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ ಇಲ್ಲಿ. ಹೀಗೆ ಬನ್ನಿ, ಇದು ನಿಮ್ಗೆ ಡ್ರೈ ವೆಟ್ ಕಾಂಬಿನೇಷನ್ ಅಲ್ಲಿ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ ಹೆಡ್ ಶವರ್ ಬರುತ್ತೆ, ಗೀಸರ್ ಹಾಕೊಳ್ಳೋ ಪ್ರಾವಿಷನ್ ಮಾಡಿದ್ದಾರೆ, ವಾಲ್ ಮಿಕ್ಸರ್ ಬರುತ್ತೆ, ವೆಂಟಿಲೇಷನ್ ಒಂದು ಕಿಟ್ ಇದ್ದಾರೆ. ಇಲ್ಲಿ ಕಮೋಡ್ ಬರುತ್ತೆ ನಿಮ್ಗೆ, ಡ್ರೈ ವೆಟ್ ಕಾಂಬಿನೇಷನ್ ಅಲ್ಲಿ ಇದೆ. ಮೇಲ್ಗಡೆ ಅಪ್ ಟು 10 ಫೀಟ್ ವರೆಗೂ ಟೈಲ್ಸ್ 2x4 ಟೈಲ್ಸ್ ಕ್ಲಾಡ್ ಮಾಡಿದ್ದಾರೆ. ಇದಕ್ಕೆ ಬಾಲ್ಕನಿ ಬರುತ್ತೆ. ಇಲ್ಲಿ ನಿಮ್ಗೆ SS ರೇಲಿಂಗ್ಸ್ ಟಫಾನ್ ಗ್ಲಾಸ್ ಬರುತ್ತೆ. ಇದೆಲ್ಲ ಇಲ್ಲಿ ಇಟಾಲಿಯನ್ ಮಾರ್ಬಲ್ ಬರುತ್ತೆ. ನಿಮ್ ಬಾಲ್ಕನಿಗೆಲ್ಲ ಇಟಾಲಿಯನ್ ಮಾರ್ಬಲ್ ಬರುತ್ತೆ. ಹೇಗೆ ಹೋಗೋಣ ಬನ್ನಿ. 3rd ಫ್ಲೋರ್ ಇದು. ನಿಮ್ಗೆ ಸ್ಕೈಲೈಟ್ ಕಾಣಿಸ್ತಾ ಇದೆ ನೋಡಿ. ಮಾರ್ನಿಂಗ್ 6 ಈವ್ನಿಂಗ್ 6 ವರೆಗೂ ನ್ಯಾಚುರಲ್ ಬೆಳಕು ಮನೆ ಒಳಗಡೆ ಬೀಳುತ್ತೆ. ಇದೆಲ್ಲ ಫುಡ್ ಲೈಟ್ಸ್ ಬರುತ್ತೆ. ಇದು 3 ಫೀಟ್ ಬರುತ್ತೆ ನಿಮ್ಗೆ ಸ್ಟೇರ್ ಕೇಸ್. ಇದು ಸೆಕೆಂಡ್ ಲಿವಿಂಗ್ ಸ್ಪೇಸ್ ಬರುತ್ತೆ, 3rd ಫ್ಲೋರ್ ಬರುತ್ತೆ. ಇಲ್ಲಿ ನಿಮ್ಗೆ 2 ರೂಮ್ಸ್ ಇದೆ. ನಿಮ್ಗೆ ಪಾರ್ಕಿಂಗ್ ಇಂದಾನೆ ಇಲ್ಲಿವರೆಗೂ ಲಿಫ್ಟ್ ಆಕ್ಸೆಸ್ ಇದೆ. ಹೀಗೆ ಬನ್ನಿ, ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಕ್ರಾಸ್ ವೆಂಟಿಲೇಷನ್ ಇದೆ. ಇಲ್ಲಿ ಕಿಂಗ್ ಸೈಜ್ ಕಾಟ್ ಹಾಕೋಬಹುದು ನೀವು. ಇದಕ್ಕೊಂದು ಅಟ್ಯಾಚ್ ವಾಶ್ರೂಮ್ ಬರುತ್ತೆ. ನಿಮ್ಗೆ ಈ ಸೈಡ್ ಒಂದು ರೂಮ್ ಬರುತ್ತೆ. ಈ ರೂಮ್ಗೂ ಅಷ್ಟೇ ಅಟ್ಯಾಚ್ ಇದೆ, ಕ್ರಾಸ್ ವೆಂಟಿಲೇಷನ್ ಇದೆ. ಇಲ್ಲಿ ಕಿಂಗ್ ಸೈಜ್ ಕಾಟ್ ಹಾಕೋಬಹುದು. ಇದೆಲ್ಲ ಟೀಕುಡ್ ಬರುತ್ತೆ. ನಿಮ್ ಎಡಗಡೆಯಿಂದ ಇಲ್ಲಿವರೆಗೂ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ನಿಮ್ಗೆ 3rd ಫ್ಲೋರ್ ಒಂದು ಬಾಲ್ಕನಿ ಬರುತ್ತೆ. ವೆಂಟಿಲೇಷನ್ಗೆ ನೋಡಿ 4 ಲೇಯರ್ ಕಿಟ್ ಇದ್ದಾರೆ. ಇಲ್ಲಿ ಇದೆಲ್ಲ ನಿಮ್ಗೆ ಟೀಕುಡ್ ಬರುತ್ತೆ, ಟಫಾನ್ ಗ್ಲಾಸ್ ಟೀಕುಡ್ ಬರುತ್ತೆ. ಬ್ಯೂಟಿಫುಲ್ ಆಗಿ ಮಾಡಿಸಿದ್ದಾರೆ. ಟೀಕುಡ್ ಅಲ್ಲಿ ಒಳ್ಳೆ ಪಾಲಿಶ್ ಮಾಡ್ಕೊಡ್ತಾರೆ. ನಿಮ್ ಬಾಲ್ಕನಿ ಕೂಡ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ SS ರಿಲಿಂಗ್ಸ್ ಬರುತ್ತೆ. ಒಳ್ಳೆ ನಿಮ್ಗೆ ಲೊಕೇಶನ್ ನೋಡ್ಬೋದು. ನಿಮ್ಗೆ ಎದುರುಗಡೆನೆ ಈ ಪ್ರಾಪರ್ಟಿ ಆಪೋಸಿಟ್ ಫಾರೆಸ್ಟ್ ಬರುತ್ತೆ, ತುರಳ್ಳಿ ಫಾರೆಸ್ಟ್ ಬರುತ್ತೆ. ಒಳ್ಳೆ ಲೊಕೇಶನ್ ಅಲ್ಲಿ ಪ್ರಾಪರ್ಟಿ ಲೊಕೇಟ್ ಆಗಿದೆ. ಒಳ್ಳೆ ಗಾಳಿ ಬೆಳಕಿಗೆ ಏಳ್ ಮಾಡಿಸ್ದಂಗಿದೆ ಈ ಪ್ರಾಪರ್ಟಿ. ಹೀಗೆ ಬನ್ನಿ, ಇದು 4th ಫ್ಲೋರ್ ಬರುತ್ತೆ.
ಈ ಮನೆಯ ಇನ್ನೊಂದು ವಿಶೇಷ ಏನು ಅಂದ್ರೆ ಈ ಮನೆಯ ಟಾಪ್ ಫ್ಲೋರ್ ಅಲ್ಲಿ ಬಾರ್ ಕೌಂಟರ್ ಮಾಡಿದ್ದಾರೆ. ಇದು 4th ಫ್ಲೋರ್ ಬರುತ್ತೆ. ಇಲ್ಲಿ ನಿಮ್ಗೆ ಮಲ್ಟಿಪರ್ಪಸ್ ರೂಮ್ ಮಾಡಿದ್ದಾರೆ. ನೀವು ನೋಡಿ, ಅಲ್ಲಿಂದ ಪಾರ್ಕಿಂಗ್ ಇಂದ ಇಲ್ಲಿವರೆಗೂ ಲಿಫ್ಟ್ ಆಕ್ಸಿಸ್ ಇದೆ. ಇದೆಲ್ಲ ಗ್ರೇನೈಟ್ ಸ್ಕ್ಲಾಡ್ ಮಾಡ್ಕೊಡ್ತಾರೆ, ನಿಮ್ಗೆ ಇಟಾಲಿಯನ್ ಮಾರ್ಬಲ್ ಸ್ಕ್ಲಾಡ್ ಮಾಡ್ಕೊಡ್ತಾರೆ. ಇಲ್ಲಿ ನಿಮ್ಗೆ ಈ ರೂಮ್ ನ ನೀವು ಮಲ್ಟಿಪರ್ಪಸ್ ರೂಮ್ಗೆ ಕನ್ವರ್ಟ್ ಮಾಡ್ಕೋಬಹುದು. ಹೋಮ್ ಥಿಯೇಟರ್ ರೂಮು, ಜಿಮ್ ರೂಮು, ಯೋಗ ರೂಮು, ಪಾರ್ಟಿ ಹಾಲು, ಯಾವ ರೂಮ್ ಬೇಕಾದ್ರೆ ಕನ್ವರ್ಟ್ ಮಾಡ್ಕೋಬಹುದು ನೀವು. ಇಲ್ಲಿ ನಿಮ್ಗೆ ಅಟ್ಯಾಚ್ ವಾಶ್ರೂಮ್ ಇದೆ. ಎಲ್ಲ ರೂಮ್ಗೂ ಅಟ್ಯಾಚ್ ವಾಶ್ರೂಮ್ಗಳು ಇದೆ. ಹೀಗೆ ಬನ್ನಿ, ಇದೆಲ್ಲ ಟೀ ಕುಡ್ಡೆ ಬರುತ್ತೆ. ನಾನು ಹೇಳಿದ್ನಲ್ಲ ಬಾರ್ ಕೌಂಟರು, ನಿಮ್ಗೆ ಇಲ್ಲಿ ಬಾರ್ ಕೌಂಟರ್ ಮಾಡ್ಕೊಡ್ತಾರೆ, ಅದಕ್ಕೆ ಸ್ಪೇಸ್ ಬಿಟ್ಟಿದ್ದಾರೆ. ಇದು ನಿಮ್ಗೆ ಈವ್ನಿಂಗ್ ಟೈಮಲ್ಲಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡೋಕೆ ಬಿಗ್ ಬಾಲ್ಕನಿ ಇದೆ. ಇದು ಬಿಗ್ ಬಾಲ್ಕನಿ ಬರುತ್ತೆ. ಇಲ್ಲಿ ನಿಮ್ಗೆ ಸೇಫ್ಟಿಗೆ SS ರೈಲಿಂಗ್ಸ್, ಟಫನ್ ಗ್ಲಾಸ್ ಬರುತ್ತೆ. ಮೇಲ್ಗಡೆ ನಿಮ್ಗೆ ಓವರ್ ಹೆಡ್ ಟ್ಯಾಂಕ್ ಬರುತ್ತೆ. ಅದಕ್ಕೆ ನಿಮ್ಗೆ ಇಲ್ಲಿ MS ಅಲ್ಲಿ ಮೆಟ್ಲು ಮಾಡಿದ್ದಾರೆ. ಮೇಲ್ಗಡೆ ಹೋದ್ರೆ ಟ್ಯಾಂಕ್ ಸಿಗುತ್ತೆ, ಟ್ಯಾಂಕ್ ರೂಮ್ ಇದೆ. ಇಲ್ಲಿ ನಿಮ್ಗೆ ಇದ್ರ ಬ್ಯಾಕ್ ಸೈಡ್ ಹೀಗೆ ಬನ್ನಿ, ಇಲ್ಲಿ ನಿಮ್ಗೆ ಪ್ಯಾಂಟ್ರೀಸ್ ಮಾಡಿದ್ದಾರೆ. ಇಲ್ಲಿ ಗ್ರೇನೈಟ್ ಸ್ಲ್ಯಾಬ್ ಹಾಕೊಡ್ತಾರೆ. ಇಲ್ಲಿ ಸ್ಮಾಲ್ ನೀವೇನಾರ ಬಾರ್ ಕೌಂಟರ್ ಇರೋದ್ರಿಂದ ಏನಾರು ಕುಕ್ ಬೇಕಾದ್ರೆ ಮಾಡ್ಕೋಬಹುದು ನೀವು. ಇಲ್ಲಿ ಅದಕ್ಕೆ ವಾಟರ್ ಲೈನ್ ಇದೆ. ಇಲ್ಲಿ ಒಂದು ಸ್ಮಾಲ್ ವಾಶ್ರೂಮ್ ಒಂದಿದೆ. ಈ ಪ್ರಾಪರ್ಟಿ ನೋಡಿ, ಸುತ್ತ ಲೊಕೇಶನ್ ನೋಡಿ ನೀವು. ನಿಮ್ಗೆ ಎದುರುಗಡೆನೆ ಪ್ರೆಸಿಡೆನ್ಸಿ ಸ್ಕೂಲ್ ಇದೆ. ಈ ಪ್ರಾಪರ್ಟಿ ಆಪೋಸಿಟ್ ನಿಮ್ಗೆ ಇದು 80 ಫೀಟ್ ರೋಡ್ ಇದೆ. ಕನಕಪುರ ರೋಡ್ಗೆ ಕನೆಕ್ಟಿವಿಟಿ ಇದೆ. ಈ ಕಡೆ ಮೈಸೂರು ರೋಡ್ಗೂ ಕನೆಕ್ಟಿವಿಟಿ ಇದೆ. ಮೆಟ್ರೋ 1 ಕಿಲೋಮೀಟರ್ ಆಗುತ್ತೆ. ಎದುರುಗಡೆ ಕಾಣಿಸ್ತಾ ಇದೆಯಲ್ಲ, ಅದೇ NPS ಸ್ಕೂಲ್ ಬರುತ್ತೆ. ಆಮೇಲೆ ಈ ರೋಡ್ ಮುಂದೆ ಹೋದ್ರೆ ಒಂದು ದೊಡ್ಡ BDA ಪಾರ್ಕ್ ಬರುತ್ತೆ. ಈ ಪ್ರಾಪರ್ಟಿ ಫುಲ್ ಡೀಟೇಲು, ಲೊಕೇಶನ್, ಪ್ರೈಸ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸ್ಕ್ರೀನ್ ಮೇಲೆ ಯೆಲ್ಲೋ ಬಾಕ್ಸ್ ಅಲ್ಲಿ ಎಡಗಡೆ ಓನರ್ ನಂಬರ್ ಹಾಕಿರ್ತೀನಿ. ಯಾವುದೇ ರೀತಿ ಬ್ರೋಕರೇಜ್ ಇರಲ್ಲ. ಈ ಪ್ರಾಪರ್ಟಿ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. N9 ಪ್ರಾಪರ್ಟಿಗೆ ಸಪೋರ್ಟ್ ಮಾಡಿ, ಪ್ಲೀಸ್ ಸಪೋರ್ಟ್.